Hello, welcome to Soul of Series YouTube ಚಾನಲ್ ಎಪಿಸೋಡ್ ನಂಬರ್ 5. ಸ್ಯಾಂಗ್ ಜಿಯ ತಂದೆ ತಾಯಿ ನಾಳೆ ಬೆಳಗ್ಗೆ 10 ಗಂಟೆಗೆ ನಿನ್ನ ಫಿಸಿಕ್ಸ್ ಟ್ಯೂಟರ್ ಬರುತ್ತಾರೆ ಎಂದು ಹೇಳಿ ಹೋಗುತ್ತಾರೆ. ಮಾರನೇ ದಿನ ಬೆಳಗ್ಗೆ ಅವಳು ಎದ್ದು ತನ್ನ ಅಣ್ಣನ ರೂಮ್ನಲ್ಲಿ ಅವನು ಇರುವನೋ ಇಲ್ಲವೋ ಎಂದು ಪರಿಶೀಲಿಸುತ್ತಾಳೆ. ನಂತರ ಅವನು ರೂಮ್ನಲ್ಲಿ ಇಲ್ಲದಿರುವುದನ್ನು ತಿಳಿದು ಖುಷಿಯಿಂದ ಕೆಳಗೆ ಹೋಗಿ, ನನಗೆ ಒಂದು ನೂಡಲ್ಸ್ ಮತ್ತು ಎಗ್ ಬೇಕು. ಅಮ್ಮ ಹೇಳಿದ ಟ್ಯೂಟರ್ ಇನ್ನೂ ಬಂದಿಲ್ಲ. ಇದರಿಂದ ಅವರ ವೃತ್ತಿಗೆ ತೊಂದರೆಯಾಗುತ್ತದೆ. ಇಂತಹ ವ್ಯಕ್ತಿ ನನಗೆ ಪಾಠ ಹೇಳಿಕೊಡುವುದು ಸರಿಯೇ? ಹೀಗೆ ಒಂದು ಡೀಲ್ ಇದೆ. ನೀನು ಅಮ್ಮನ ಬಳಿ ಯಾವ ಟ್ಯೂಟರ್ ಬರುವುದು ಬೇಡ ಎಂದು ಹೇಳಿದರೆ ಈ ವರ್ಷ ನಿನಗೆ 100 ಆ್ಯನ್ ಹಣವನ್ನು ಕೊಡುತ್ತೇನೆ ಎನ್ನುತ್ತಾಳೆ. ಅವಳು ತನ್ನ ಅಣ್ಣ ಆ್ಯನ್ ಅಡುಗೆ ಮನೆಯಲ್ಲಿ ಇರುವನು ಎಂದುಕೊಂಡಿರುತ್ತಾಳೆ. ಆದರೆ ಅವಳ ಅಣ್ಣ ಆಗ ತಾನೇ ಕೆಳಗೆ ಇಳಿದು ಬರುತ್ತಿರುವುದನ್ನು ನೋಡಿ ಅಚ್ಚರಿಗೊಂಡು ಅಡುಗೆ ಮನೆಯತ್ತ ನೋಡಿದಾಗ ಅಲ್ಲಿ ಜೇಕ್ಶು ಇರುತ್ತಾನೆ. ಅವಳು ಅಣ್ಣನಿಗೆ ಸನ್ನೆಯಿಂದ ಅಡುಗೆ ಮನೆಯಲ್ಲಿ ಇರುವವರು ಯಾರು ಎಂದು ಕೇಳುತ್ತಾಳೆ. ಅವನ ಅಣ್ಣ, ಅದು ಡಾನ್ ಜೇಕ್ಶು, ಅಮ್ಮ ಹೇಳಿದ ಫಿಸಿಕ್ಸ್ ಟ್ಯೂಟರ್. ಮತ್ತು ನೀನು ಯಾಕೆ ಇಷ್ಟು ತಡವಾಗಿ ಎದ್ದಿರುವೆ? ಅವನು ತುಂಬ ಹೊತ್ತಿನಿಂದ ಕಾಯುತ್ತಿದ್ದಾನೆ ಎನ್ನುತ್ತಾನೆ. ಅದಕ್ಕೆ ಸ್ಯಾಂಗ್ ಜಿ ಆ್ಯನ್ಗೆ ತಲೆ ದಿಂಬಿನಿಂದ ಹೊಡೆಯುತ್ತಾಳೆ. ನಿಧಾನವಾಗಿ ಮಾತನಾಡು ಎನ್ನುತ್ತಾಳೆ. ಜೇಕ್ಶು ಅವಳನ್ನು ನೂಡಲ್ಸ್ ಮತ್ತು ಎಗ್ ತಿನ್ನಲು ಕರೆಯುತ್ತಾನೆ. ಅವಳು ಇಷ್ಟು ಹೊತ್ತು ಇವನ ಮುಂದೆ ಮಾತನಾಡಿದೆನೆಂದು ಹಿಂಜರಿಕೆ ಪಟ್ಟುಕೊಳ್ಳುತ್ತಾಳೆ. ನಿನ್ನ ಅಣ್ಣ ನಿನ್ನನ್ನು ಎಬ್ಬಿಸಲು ತುಂಬ ಪ್ರಯತ್ನಿಸಿದ, ನಿನಗೆ ಕೇಳಿಸಲಿಲ್ಲವೇ ಎನ್ನುತ್ತಾ ಅಡುಗೆ ಬಡಿಸುತ್ತಾನೆ. ಅಡುಗೆ ರುಚಿಯಾಗಿದೆಯಾ ಎಂದು ಕೇಳುತ್ತಾನೆ. ಅವನು ಕರೆದದ್ದು ನನಗೆ ಕೇಳಿಸಿಲ್ಲ ಮತ್ತು ನಿನ್ನೆ ರಾತ್ರಿ ನಾನು ತಡವಾಗಿ ಮಲಗಿಕೊಂಡೆ ಎನ್ನುತ್ತಾಳೆ. ಸ್ಯಾಂಗ್ ಜಿಯು ಜೇಕ್ಶು ತನಗೆ ಪಾಠ ಹೇಳಿಕೊಡುತ್ತಾನೆ ಎಂದು ತಿಳಿದು ಖುಷಿಯಿಂದ ತಯಾರಿ ಮಾಡಿಕೊಳ್ಳುತ್ತಾಳೆ ಮತ್ತು ಅವನಿಗೆ ತಿನ್ನಲು ಹಣ್ಣನ್ನು ಕೊಡುತ್ತಾಳೆ. ಅವಳು ಅವನಿಗೆ ಗೊತ್ತಿಲ್ಲದಂತೆ ಅವನ ಫೋಟೋ ತೆಗೆಯುತ್ತಿರುವುದನ್ನು ಗಮನಿಸುತ್ತಾನೆ. ಅವಳು ಅವನ ಫೋಟೋವನ್ನು ನೋಡುತ್ತಾ ಖುಷಿಪಡುತ್ತಾಳೆ. ಅವಳು ಅವನ ಮುಖವನ್ನೇ ನೋಡುತ್ತಾ ಅವನು ಹೇಳುವುದನ್ನು ಕೇಳಿಸಿಕೊಳ್ಳುತ್ತಿರುತ್ತಾಳೆ. ಅವಳ ತಪ್ಪು ಸರಿಗಳನ್ನು ತಿದ್ದುತ್ತಾ ಅವಳಿಗೆ ಶಿಕ್ಷಣ ನೀಡುತ್ತಾನೆ. ಶಿಕ್ಷಕರು ಬೇಡ ಎನ್ನುತ್ತಿದ್ದವಳು ಓದಲು ಆಸಕ್ತಿ ತೋರುತ್ತಿರುವುದನ್ನು ನೋಡಿ ಖುಷಿಪಡುತ್ತಾನೆ. ಸಿಯು ಅವನಿಗೆ, ನೀನು ನಿಮ್ಮ ಊರನ್ನು ಬಿಟ್ಟು ಇಲ್ಲಿಗೆ ಬರಲು ಕಾರಣವೇನು ಎಂದು ಕೇಳಿದಾಗ ಜೇಕ್ಶು, ಇಲ್ಲಿ ಗೇಮಿಂಗ್ ಇಂಡಸ್ಟ್ರಿಯು ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತದೆ, ಅದು ನನ್ನ ಕನಸು ಎಂದು ಹೇಳುತ್ತಾನೆ. ಮಾರನೇ ದಿನ ಅವನು ಬರುವುದಕ್ಕೂ ಮೊದಲು ಪಾಠ ಕೇಳಲು ಎಲ್ಲ ತಯಾರಿ ಮಾಡಿಕೊಂಡಿರುತ್ತಾಳೆ. ಅವಳು ಅವನಿಗೆ, ನೀನು ಸುಸ್ತಾಗಿರುವ ಹಾಗೆ ಕಾಣಿಸ್ತೀಯ, ನೀನು ಸ್ವಲ್ಪ ರೆಸ್ಟ್ ಮಾಡು, ಅಷ್ಟರಲ್ಲಿ ನೀನು ನನಗೆ ಕೊಟ್ಟ ವರ್ಕ್ ಮುಗಿಸುತ್ತೇನೆ ಎನ್ನುತ್ತಾಳೆ. ಅವಳ ವರ್ಕ್ ಮುಗಿದ ನಂತರ ಅದನ್ನು ಚೆಕ್ ಮಾಡಿ ಆ್ಯನ್ ಜೊತೆ ವಿಡಿಯೋ ಗೇಮ್ ಆಡಲು ಹೋಗುತ್ತಾನೆ ಮತ್ತು ಅವಳನ್ನು ಫಿಸಿಕ್ಸ್ ಮ್ಯೂಸಿಯಂಗೆ ಕರೆದುಕೊಂಡು ಹೋಗಲು ನಿರ್ಧರಿಸುತ್ತಾನೆ. ಮಾರನೇ ದಿನ ಇಬ್ಬರು ಮ್ಯೂಸಿಯಂಗೆ ಹೋಗುತ್ತಾರೆ. ಅಲ್ಲಿ ವಸ್ತುಗಳನ್ನು ತೋರಿಸುತ್ತಾ ಅವಳಿಗೆ ವಿವರಿಸುತ್ತಾನೆ. ಅವಳು ಕುತೂಹಲದಿಂದ ಎಲ್ಲವನ್ನೂ ಕೇಳುತ್ತಾಳೆ. ನಂತರ ಅವರಿಬ್ಬರು ವಿಡಿಯೋ ಗೇಮ್ ಬಗ್ಗೆ ಚರ್ಚಿಸುತ್ತಾ ಹೊರಗೆ ಬರುತ್ತಾರೆ. ಜೇಕ್ಶು ಅವಳಿಗೆ ಕುಡಿಯಲು ಜ್ಯೂಸ್ ತಂದು ಕೊಡುತ್ತಾನೆ. ಅವಳು ಅವನನ್ನು, ನೀನು ಯಾವ ರಿಲೇಷನ್ಶಿಪ್ನಲ್ಲಿ ಇದೆಯಾ ಮತ್ತು ಅದು ನಿನ್ನನ್ನು ನಿನ್ನ ಡ್ರೀಮ್ನ ಪೂರೈಸಲು ಅಡ್ಡಿಯಾಗಬಹುದು ಎನ್ನುತ್ತಾಳೆ. ಅದಕ್ಕೆ ನಾನು ನನ್ನ ಡ್ರೀಮ್ನ ಬಗ್ಗೆ ಕಾಳಜಿ ವಹಿಸುತ್ತೇನೆ ಎನ್ನುತ್ತಾನೆ. ನಾನು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಹುಡುಗಿಯನ್ನು ಹುಡುಕುತ್ತೇನೆ ಮತ್ತು ಅವಳನ್ನು ನಿನಗೆ ಪರಿಚಯಿಸುತ್ತೇನೆ ಎಂದು ಮಾತು ಕೊಡುತ್ತಾನೆ. ಅವರು ಅಲ್ಲಿಂದ ಹೋಗುತ್ತಾರೆ. ಅವಳು ಆ್ಯನ್ನ ಬಳಿ ಬಂದು ತಾನೇನನ್ನು ನೋಡಿದೆ, ಏನನ್ನು ಕಲಿತೆ ಎಲ್ಲವನ್ನೂ ಹೇಳುತ್ತಾಳೆ. ಮನೆಗೆ ಮರಳಿದ ನಂತರ ಅವಳು ತನ್ನ ಡ್ರಾಯಿಂಗ್ ಬುಕ್ಕನ್ನು ಮರೆತು ಬಂದಿರುವುದು ಅರಿವಾಗುತ್ತದೆ. ತಕ್ಷಣ ಅವಳು ಮ್ಯೂಸಿಯಂನವರೆಗೆ ಕರೆ ಮಾಡಿ ಕೇಳುತ್ತಾಳೆ. ಅವರು ನಿಮ್ಮ ಜೊತೆ ಬಂದ ಹುಡುಗನಿಗೆ ಅದನ್ನು ಕೊಟ್ಟಿರುವುದಾಗಿ ಹೇಳುತ್ತಾರೆ. ಜೇಕ್ಶು ಅದನ್ನು ನೋಡಿ ಏನೆಂದುಕೊಳ್ಳುವನೋ ಏನೋ ಎಂದು ಚಿಂತಿಸುತ್ತಾಳೆ. ಮಾರನೇ ದಿನ ಬೆಳಗ್ಗೆ ಅವಳ ಅಣ್ಣ ಅವಳ ಡ್ರಾಯಿಂಗ್ ಬುಕ್ ಕೊಟ್ಟು, ಇದನ್ನು ಜೇಕ್ಶು ಕೊಡು ಎನ್ನುತ್ತಾನೆ. ಜೇಕ್ಶು ಆ್ಯನ್ನ ಬಳಿ ಸ್ಯಾಂಗ್ ಜಿ ಯಾರನ್ನಾದರೂ ಇಷ್ಟಪಡುತ್ತಿರಬಹುದು ಎಂದು ಹೇಳುತ್ತಾನೆ. ಇತ್ತ ಕಡೆ ಸ್ಯಾಂಗ್ ಜಿ ತನ್ನ ಡ್ರಾಯಿಂಗ್ ಬುಕ್ಕನ್ನು ನೋಡಿ ಅವನು ನನ್ನ ಬಗ್ಗೆ ಏನೆಂದುಕೊಂಡಿರುತ್ತಾನೋ, ನಾನು ಅವನನ್ನು ಹೇಗೆ ಎದುರಿಸಲಿ ಎಂದು ಚಿಂತಿಸುತ್ತಾಳೆ. ಆ್ಯನ್ ಮತ್ತು ಜೇಕ್ಶು ಅವಳನ್ನು ಈ ವಿಷಯದ ಬಗ್ಗೆ ವಿಚಾರಿಸಲು ಬರುತ್ತಾರೆ. ಜೇಕ್ಶು ಅವಳಿಗೆ, ನೀನು ಆನ್ಲೈನ್ ಹುಡುಗನ ಜೊತೆ ಡೇಟ್ ಮಾಡುತ್ತಿರುವ ವಿಷಯ ಗೊತ್ತಾಯಿತು. ಅವನು ಯಾರು ಮತ್ತು ಹೇಗೆ ಪರಿಚಯ? ಅವನ ವಯಸ್ಸು ಎಷ್ಟು ಎಂದು ಕೇಳುತ್ತಾನೆ. ಅದಕ್ಕೆ ಸ್ಯಾಂಗ್ ಜಿ, ಇವನು ನಿಜವಾಗಿ ನನಗೆ ಆನ್ಲೈನ್ ಡೇಟ್ ಮಾಡುತ್ತಿದ್ದೇನೆ ಎಂದು ತಿಳಿದಿರಬಹುದು, ಅದನ್ನು ನಂಬಿರಬಹುದು ಕೂಡ ಎಂದು ಅದೇ ಮುಂದುವರೆಸುತ್ತಾ, ಅವನು ಈ ವರ್ಷ ಗ್ರ್ಯಾಜುಯೇಟ್ ಆಗುತ್ತಾನೆ, ಅವನ ವಯಸ್ಸು 20 ಇರಬಹುದು ಎನ್ನುತ್ತಾಳೆ. ಜೇಕ್ಶು ಅವನ ಫೋನ್ ನಂಬರ್ ಕೇಳುತ್ತಾನೆ.
ಸ್ಯಾಂಗ್-ಜಿ ಕೊಡಲು ನಿರಾಕರಿಸುತ್ತಾಳೆ. ಅದಕ್ಕೆ ಜೆಕ್ಸು, ನಾನು ಹೇಳುವುದನ್ನು ಸರಿಯಾಗಿ ಕೇಳಿಸಿಕೊ. ನನ್ನ ತಾಳ್ಮೆ ಪರೀಕ್ಷಿಸಬೇಡ. ನೀನು ಹೀಗೆ ಮಾಡುವುದು ಸರಿಯಲ್ಲ. ಮುಂದೆ ದೊಡ್ಡವಳಾದ ಮೇಲೆ ನಿನ್ನನ್ನು ಯಾರೂ ಪ್ರಶ್ನಿಸುವುದಿಲ್ಲ. ಯಾರನ್ನೂ ನಂಬುವ ವಯಸ್ಸು ನಿನ್ನದಲ್ಲ ಎಂದು ಬುದ್ಧಿ ಹೇಳುತ್ತಾನೆ.